ಈಗ ಶ್ರೀರಂಗಪಟ್ಟಣ ತಾಲೂಕಲ್ಲಿ ಇರುವಂತಹ ವಿದ್ಯಾನಗರ ಬೋರೆ ಎಂಬ ಸ್ಥಳದಲ್ಲಿದ್ದೀವಿ. ರಾಂಪುರ ಈ ಭಾಗದಲ್ಲಿ ರಾಂಪುರದಿಂದ 1 ಕಿಲೋಮೀಟರ್ ಈ ಕಡೆ ಉಕ್ಕಡ ಅಂತ ಇದೆಯಲ್ಲ, ಉಕ್ಕಡ ದೇವಸ್ಥಾನ ಅಲ್ಲ, ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಇಲ್ಲಿ ರಣಗಂಬ, ಸ್ಥಳೀಯರು ಇದನ್ನ ರಣಗಂಬ ಅಂತ ಕರೀತಾರೆ. ಸ್ನೇಹಗಂಬ ಅಂತಾನೂ ಉಲ್ಲೇಖ ಇದೆ ಅಲ್ವಾ. ಅದೇ ಜೊತೆ ಗೂಗಲ್ ಮ್ಯಾಪ್ ಅಲ್ಲಿ ವೆಬ್ಸ್ ಮೆಮೋರಿಯಲ್ ಅಂತ ಇದೆ. ಮೈಸೂರು ಪ್ಯಾಲೇಸ್ ನ ಗೈಡ್ ಅಂತ ಮದನ್ ರಾವ್ ಅವರು ನಮ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಇದು ನಿರ್ಮಾಣ ಮಾಡಿಸಿದ್ದು ಪೂರ್ಣಯ್ಯನವರು, ದಿವಾನ್ ಪೂರ್ಣಯ್ಯನವರು. ಹೈದರ್ ಅಲಿ ಇದು ಟಿಪ್ಪು ಸುಲ್ತಾನ್ ಮಿನಿಸ್ಟರ್ ಆಗಿರ್ತಾರೆ. ಸತ್ ನಂತರ ಬ್ರಿಟಿಷ್ ಮಿನಿಸ್ಟರ್ ಆಗ್ತಾರೆ. ಆ ನಂತರ ಮೈಸೂರು ಅರಸರಿಗೂ ಮಿನಿಸ್ಟರ್ ಆಗಿರ್ತಾರೆ. ಇವ್ರದ್ದು ಅಧಿಕಾರ, ರಾಜ್ಯಗಳ ಅಧಿಕಾರ ಚೇಂಜ್ ಆದ್ರೂ ಪೂರ್ಣಯ್ಯನವ್ರದ್ದು ಅಧಿಕಾರ ಅಲ್ಲೇ ಇತ್ತು. ಈಗ ಅವರು ಬ್ರಿಟಿಷ್ ಅಧಿಕಾರಿಗೆ ನೆನಪಿಗೋಸ್ಕರ ಇದು ಕಟ್ಟಿಸ್ತಾರೆ. ಅದೇ ರೀತಿ ವೆಲ್ಲೆಸ್ಲಿ ಸೇತುವೆನೂ ಕೂಡ ಅವ್ರ ಟೈಮ್ ಇದೆಲ್ಲ ಟಿಪ್ಪು ಸುಲ್ತಾನ್ ಸತ್ ನಂತರ ಅವ್ರ ಫೇವರ್ ಆಗಿ, ಹೆಂಗೆ ಸರ್ಕಾರಗಳು ಫೇವರ್ ಆಗಿ ಕೆಲಸ ಮಾಡ್ತವೆ ಹಂಗೆ ಅವರು ಫೇವರ್ ಆಗಿ ಅವ್ರ ಹೆಸರುಗಳನ್ನ ಇಟ್ರು. ಒಂದು ಬ್ರಿಡ್ಜ್ ಕಟ್ಟಿ ಅವ್ರ ಹೆಸರು, ಅಧಿಕಾರಿಗಳ ಹೆಸರು. ಇಲ್ಲೊಬ್ಬ ಅಧಿಕಾರಿ ಇದ್ದ, ಆತ ಬಹಳ ಫ್ರೆಂಡ್ಲಿ ಆಗಿದ್ದ ಅಧಿಕಾರಿ ಅಂದ್ಬಿಟ್ಟು ಆತನ ನೆನಪಿಗೋಸ್ಕರ ಈ ಒಂದು ಸ್ತಂಭನ ಮೆಮೊರಿಗೋಸ್ಕರ ಇಡಿಸಿರುವಂಥದ್ದು. ಏನ್ ಹೆಸರು ಅವ್ರದ್ದು? ಜಾಯ್ಸ್ ವೆಬ್ ಅಂದ್ಬಿಟ್ಟು. ಅವ್ರ ಹೆಸರು, ಅವ್ರಿಗೆ ಒಂದು ಮಾನ್ಯುಮೆಂಟ್ ಇರ್ಲಿ ಅಂತ ಇರ್ತದಲ್ಲ ಆಗಿನ ಕಾಲದ ರಾಜಕಾರಣ, ಅವ್ರಿಗೋಸ್ಕರ ಇದೊಂದು ನಿರ್ಮಾಣ ಮಾಡ್ತಾರೆ. ಇದು ಯಾವ್ದೇ ಇಲಾಖೆಗೆ ಸೇರಿಲ್ಲ ಅಂತಾನೆ ಹೇಳ್ಬೋದು. ಹೌದು, ಯಾವ್ದು ಫೆನ್ಸ್ ಇಲ್ಲ, ಯಾವ್ದು ಬೋರ್ಡ್ ಇಲ್ಲ. ಇದು ಸ್ವಲ್ಪ ಅನಾಥವಾಗಿ ಇದೆ. 3 ಕಡೆ ಕೆಳಗಡೆ ನೋಡಿ ಇದೇನಿದೆ ಗ್ರಾನೈಟ್, ಅದ್ರ ಮೇಲೊಂದು ಇದಿದೆ ನೋಡಿ ಪಟ್ಟಿ. ಆ ಪಟ್ಟಿ ಆ ಕಡೆ ಕಳಿಸ್ಕೊಂಡಿದೆ. ಅಲ್ಲ, ಇಲ್ಲಿ ಕಾಣಿಸ್ತಾ ಇದೆ, 1-2 ಕಾಣಿಸ್ತಾ ಇದೆ. ಈ ಕಡೆದಿಲ್ಲ. ಅದು ಭದ್ರತೆ ಸಿಗೋದಿಲ್ಲ ನೋಡಿ. ಈಗ ನಾವ್ ಹೆಂಗೆ ಜೈನರು ಟೆಂಪಲ್ ಅಲ್ಲಿ ಮಾನಸ್ತಂಭ ಅಂತ ಏನ್ ನೋಡ್ತೀವಿ, ಅದೇ ತರ ಇದೆ ಇದು. ಇದು ಸಿಗದೇ ಇಲ್ಲ ನಿಮ್ಗೆ ಇಷ್ಟ ಆಯ್ತು. ಈ ಸರೌಂಡಿಂಗ್ ಅಲ್ಲಿ ಇಂಥದ್ದು ಮತ್ತೆ ಮರು ನಿರ್ಮಾಣ ಮಾಡಕ್ ಆಗದೇ ಇಲ್ಲ. ಶ್ರೀರಂಗಪಟ್ಟಣದಿಂದ ಬೈ ರೋಡ್ ನಾವು ಬಂದ್ವಲ್ಲ, ಸುಮಾರು ಒಂದು 6-7 ಕಿಲೋಮೀಟರ್ ಆಗುತ್ತೆ. ಪಾಂಡವಪುರ ರೈಲ್ವೆ ಸ್ಟೇಷನ್ ಇಂದ ಸುಮಾರು ಒಂದು 4 ಕಿಲೋಮೀಟರ್ ಆಗುತ್ತೆ. ಇದನ್ನ ಸುಮ್ನೆ ಹಂಗೆ ನಿಲ್ಸಿರೋದಲ್ವಾ? ಬೇಸ್ಮೆಂಟ್ ಯಾವ ರೀತಿ ಇದೆ ನೋಡಿ, ಇಲ್ಲಿ ಕಲ್ಲಿನ ಚಪ್ಪಡಿಗಳು ಕೊಟ್ಟಿದ್ದಾರೆ. ಇಷ್ಟು ದಪ್ಪನಾದ ಬಂಡೆನೇ, ಇದು ಬಂಡೆನೇ ಅಂತಾನೆ ಹೇಳ್ಬೇಕು. ಇದು ಫುಲ್ ಬಂಡೆ, ಇದ್ರ ಮೇಲೆ ಪಟ್ಟಿ ಕೊಟ್ಟಿದ್ದಾರೆ ನೋಡಿ. ಇದು ಕಲ್ಲಿಂದು, ಇದು ಗ್ರಾನೈಟ್, ಅದ್ರ ಮೇಲೆ ನಿಲ್ಸಿರೋದು ಇದು. ಈಗ ಇಲ್ಲಿ ಅಕ್ಷರಗಳು ಬರ್ದಿರೋದು ತೋರಿಸ್ತೀನಿ ಬನ್ನಿ. ಇಲ್ಲಿ ಅಕ್ಷರಗಳು ನಮ್ಗೆ ಕಾಣ್ತಾ ಇದೆ. ಇದು ನೋಡಿ ಹೆಂಗೆ ನಿಮ್ಗೆ ಇಲ್ಲಿ ಏನೂ ಕಾಣಿಸ್ತಾನೆ ಇಲ್ಲ. ಇದೆಲ್ಲ ಈ ಭಾಗ ಕೆಳಗಿರೋದೆಲ್ಲ ಅಳಿಸೋಗಿದೆ, ಒಂದ್ ಸ್ವಲ್ಪ ಉಳ್ಕೊಂಡಿದೆ. ಇಲ್ಲೊಂದಷ್ಟು ಜನ ಈಗ ನೋಡಿ ಕೆತ್ತಿರೋದು ನೋಡ್ಬೋದು. ಒಳಗಡೆ ಒಂದು 2 ಅಡಿ ಡೆಪ್ತ್ ಇದೆ ಒಳಗಡೆ. ಇದಂದ್ರೆ ಕಲ್ಕ್ ಸೇರ್ಸೋದಕ್ಕೆ ನೋಡಿ. ಇಲ್ಲಿ ಪಟ್ಟಿ ಇದೆ, ಇಲ್ಲಿ ಪಟ್ಟಿ ಇಲ್ಲ. ಇಲ್ಲಿ ನೋಡ್ಬೋದು, ಈ ಭಾಗದಲ್ಲಿ ಈ ಪಟ್ಟಿ ಏನಿದೆ, ಈ ಪಟ್ಟಿ ಇಲ್ಲಿ ಹೋಗಿದೆ. ಈ ರೀತಿ ಒಂದೊಂದಾಗಿ ಕಳಿಸ್ಕೊಂಡು ಬೀಳ್ತಾ ಇದೆ. ನೋಡ್ಬೋದು, ಇದು ಹೂತ್ ಹಾಕಿಲ್ಲ, ಹಂಗೆ ಕೂರ್ಸಿದ್ದಾರೆ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲಿ ಕೂರ್ಸಿರೋದು, ಇಲ್ಲಿ ಮೇಲಿನ ಕಲ್ಲು ಎಲ್ಲ ಹಾಗೆ ಕೂರ್ಸಿರೋದು. ಅದಿಲ್ಲಿ ಗೊತ್ತಾಗುತ್ತೆ, ಪಟ್ಟಿ ಬಿದ್ದಿದ್ದ ಜಾಗದಲ್ಲಿ ಗೊತ್ತಾಗುತ್ತೆ ಅನ್ಸುತ್ತೆ. ಒಂದೇ ಕಲ್ಲ ಅಥವಾ ಅದ್ರ ಮೇಲೆ ಕೂರ್ಸಿರೋದ? ಈ ಕಲ್ಲು ಬೇರೆ ಬೇರೆ ಕಲ್ಲಲ್ವಾ ಇದು? ಇದು ಕಲ್ಲು ಅದ್ರ ಮೇಲೆ ಕೂರ್ಸಿರೋದು. ನನ್ನ ಪ್ರಕಾರ ಇನ್ನೊಂದು ಸುಮಾರು ಒಂದು 3 ಅಡಿ ಲೆಕ್ಕದಲ್ಲಿ ಅದು ಫಿಟ್ ಮಾಡಿರೋ ಚಾನ್ಸಸ್ ಇರ್ತದೆ. ಇಂಟರ್ಲಾಕಿಂಗ್ ತರ ಕೂರ್ಸಿರ್ತಾರೆ. ಈ ರೀತಿ ಒಂದೇ ಕಲ್ಲು ಇಷ್ಟು ದೊಡ್ಡದು ತೆಗಿಬೇಕಂದ್ರೆ, ಮತ್ತೆ ಅದನ್ನ ತಂದು ಇಲ್ಲಿ ನಿಲ್ಲಿಸ್ಬೇಕು. ಮೊದಲು ಇಷ್ಟು ದೊಡ್ಡದು ಕೆತ್ತಬೇಕಂದ್ರೆ ಒಂದೇ ಕಲ್ಲು, ಮತ್ತೆ ತಂದು ನಿಲ್ಲಿಸ್ಬೇಕಂದ್ರೆ ಆಗಿನ ಕಾಲದಲ್ಲಿ ಕ್ರೇನ್ ಇಲ್ಲ, ಇಂಥ ಮಿಷನರಿ ಇಲ್ಲ. ಎಷ್ಟು ಕಷ್ಟಪಟ್ಟಿರ್ಬೋದಲ್ಲ ಇವರು. ಕಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೇ ಹೇಳ್ದಂಗೆ ಇದು ಎಲ್ಲ ಒಂದ್ ಕಡೆ ಯಾವುದೋ ಒಂದು ಈ ಗ್ರಾನೈಟ್ ಸ್ಟೋರ್ಗಳಲ್ಲಿ ಸಿಗಲ್ಲ ಇದು. ನಿಜ. ಇದು ಒಂದು ಬೆಟ್ಟನೇ ಅಗ್ದಿ, ಆ ಬೆಟ್ಟದಲ್ಲಿ ಇದೊಂದು ಪೀಸ್ ಸಿಗ್ಬೇಕು ಅಂದ್ರೆ ಎಷ್ಟು ಅಡಿ ಹೋಗಿರುತ್ತೆ, ವೇಸ್ಟೇಜ್ ಎಷ್ಟು ಟನ್ಗಳು ಹೋಗಿರುತ್ತೆ. ಅದನ್ನ ತಂದು ಮಾನವ ಶ್ರಮ ಎಷ್ಟಿರ್ತದೆ. ಆನೆಗಳ ಕೈಯಲ್ಲೇ ನಿಲ್ಸಕ್ಕಾಗಂಥದ್ದು ಇದು. ಕ್ರೇನ್ ಇಲ್ಲ, JCB ಇಲ್ಲ, ಏನಿಲ್ಲ. ಅದು ಎಲ್ಲ ಕೈ ಕೆಲಸಗಳೇ ನಡೆದಿರೋದು. ಇದು ಅಷ್ಟು ಕಷ್ಟಪಟ್ಟು ನಿಲ್ಸಿರೋದನ್ನ ಈಸಿಯಾಗಿ ಹಾಳಾಗ್ತಾ ಇದ್ದಿಲ್ಲ ಅನ್ನೋದೇ ಒಂದು ಬೇಜಾರು. ಮತ್ತೆ ಯಾವೊಂದು ಫೆನ್ಸು ಇಲ್ಲ. ಆಮೇಲೆ ಇದಕ್ಕೇನು ಸಿಡ್ಲು ಗಿಡ್ಲು ಹೈಟಲ್ ಇದೆ, ಹೋಗುತ್ತೆ. ಅದಕ್ಕೆ ಏನಾದ್ರು ಒಂದು ಮಾಡಬೇಕು. ಅಲ್ಲಿ ಕಾಣಿಸ್ತಾ ಇರೋ ವಾಟರ್ ಟ್ಯಾಂಕಿನೂ ಹೈಟಲ್ ಇದೆ. ಆ ಟ್ಯಾಂಕ್ನ ಸ್ವಲ್ಪ ಕರೆಕ್ಟಾಗಿ ಹಿಂಗೆ ನಿಲ್ಸಿದ್ರೆ ಏನೋದು, ಅದಕ್ಕೂ ಸುಮಾರು ಇದೆ, ಒಂದು 10-15 ಅಡಿ ಎತ್ತರ ಬರುತ್ತೆ.